ನಮಸ್ಕಾರ, ಇಂಡಿಯಾ ಗೇಟ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರಶಾಂತ್ ನಾಥು. ಈ ವಾರದ ಇಂಡಿಯಾ ಗೇಟ್ನಲ್ಲಿ ನಮ್ಮ ಜೊತೆಗಿದ್ದಾರೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗ್ಡೆ. ವೀರೇಂದ್ರ ಹೆಗ್ಡೆ ಅವರು ಇಂಡಿಯಾ ಗೇಟ್ ಕಾರ್ಯಕ್ರಮಕ್ಕೆ ಸ್ವಾಗತ. ವೀರೇಂದ್ರ ಹೆಗ್ಡೆ ಅವರೇ, ಇವತ್ತಷ್ಟೇ ನೀವು ಕೇಂದ್ರ ಗೃಹ ಸಚಿವ ರಾಜನಾಥ್ ಸಿಂಗ್ರನ್ನು ಭೇಟಿಯಾದ್ರಿ, ಪ್ರಧಾನಮಂತ್ರಿಗಳನ್ನ ಕೂಡ ಭೇಟಿಯಾಗ್ತಿದ್ರಿ. ತುಳುವಿಗೆ ಸಂವಿಧಾನದ 8ನೇ ಪರಿಚ್ಛೇದದಲ್ಲಿ ಸೇರಿಸಬೇಕು ಅಂತ ಏನಿದೆ ಬೇಡಿಕೆ? ಅದೇ, ತುಳು ಅತ್ಯಂತ ಪ್ರಾಚೀನವಾದ ಭಾಷೆ. ಪಂಚದ್ರಾವಿಡ ಭಾಷೆಗಳಲ್ಲಿ ಇದಕ್ಕೆ ಬಹಳ ಪ್ರಾಮುಖ್ಯತೆ ಇದೆ. ತಮಿಳು, ತೆಲುಗು, ಮಲಯಾಳ, ಇತರ ತೆಲುಗು ಭಾಷೆಗಳ ಹಾಗೆ ಇದು ಕೂಡ ಬಹಳ ಪ್ರಾಚೀನವಾದ ಭಾಷೆ. ಆದರೆ ಕೇವಲ ಒಂದು 2-3 ಜಿಲ್ಲೆಗಳಿಗೆ ಮಾತ್ರ ಆಡುಭಾಷೆಯಾಗಿರುವ ಕಾರಣ ಇದು ವಿಸ್ತಾರವಾಗಲಿಕ್ಕಾಗಲಿಲ್ಲ. ಕಾಸರಗೋಡು, ಉಡುಪಿ, ಮಂಗಳೂರು ಜಿಲ್ಲೆಗೆ. ಈಗ ನಮ್ಮ ತುಳುವರು ಕಳೆದ 300 ವರ್ಷದಲ್ಲಿ ಇಡೀ ವಿಶ್ವದ ಎಲ್ಲ ಭಾಗಗಳಲ್ಲಿ ಹೋಗಿದ್ದಾರೆ ಅವರು. ಈಗ ಮೂಲ ಇಲ್ಲಿ ಆದರೂ ಕೂಡ ಇವತ್ತು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಮತ್ತೆ ದುಬೈನಂತ ಒಂದು ಅಬುದಾಬಿ, ದುಬೈ, ಗಲ್ಫ್ನಲ್ಲಿ ಇಲ್ಲೆಲ್ಲ ಅವರು ತುಳು ಮಾತಾಡ್ತಾ ಇರ್ತಾರೆ. ಅವರಿಗೆ ಮುಖ್ಯವಾಗಿ ಇವತ್ತು ತುಳು ಅನ್ನುವಂಥದ್ದು ಒಂದು ಆಡು ಭಾಷೆ ಮಾತ್ರ ಅಲ್ಲ, ಅದು ವ್ಯವಹಾರ ಭಾಷೆಯೂ ಹೌದು, ಅವರ ಸಂಸ್ಕೃತಿ ಹೌದು, ಮತ್ತು ಅವರ ಜೀವನಾಡಿಯೂ ಹೌದು. ಇದು 8ನೇ ಪರಿಚ್ಛೇದಕ್ಕೆ ಸೇರಿದರೆ ಅದಕ್ಕೆ ಸಿಗಬೇಕಾದಂಥ ಮಾನ್ಯತೆ, ಗೌರವ ಮತ್ತು ರಾಜಕೀಯವಾಗಿ ಸಿಗುವಂಥ ಕೆಲವು ಸೌಲಭ್ಯಗಳು, ವಿಶ್ವವಿದ್ಯಾಲಯಗಳಿಗೆ ಸಿಗುವಂಥ ಅನುದಾನಗಳಲ್ಲಿ ಕೆಲವು ಪರಿವರ್ತನೆಗಳಾಗೋದ್ರಿಂದ ನಾವು ಬಹಳ ಒತ್ತಾಯ ಮಾಡ್ತಾ ಇದ್ದೇವೆ, 8ನೇ ಪರಿಚ್ಛೇದಕ್ಕೆ ತುಳು ಭಾಷೆಯನ್ನು ಸೇರಿಸಿ ನಮಗೆ ಅರ್ಹವಾದ ಗೌರವವನ್ನು ಕೊಡಿ ಅಂತ. ದಕ್ಷಿಣ ಕನ್ನಡ ಒಂದು ರೀತಿಯಾಗಿರ್ತಕ್ಕಂಥ ವೈಬ್ರೆಂಟ್ ಆಗಿರ್ತಕ್ಕಂಥ ಜಿಲ್ಲೆ. ತುಳುವಿನಂಥ ಒಂದು ಭಾಷೆ ಸುಮಾರು 1 ಕೋಟಿ ಜನ ತುಳು ಮಾತನಾಡ್ತಾರೆ. ಸುಮಾರು ದಕ್ಷಿಣ ಕನ್ನಡದಿಂದ ಬಂದಿರತಕ್ಕಂಥ 2-3 ಬ್ಯಾಂಕ್ಗಳು ರಾಷ್ಟ್ರದಾದ್ಯಂತ ವ್ಯಾಪಿಸಿವೆ. ದಕ್ಷಿಣ ಕನ್ನಡದ ಜನರಿಗೆ ಒಂದು ಎಂಟರ್ಪ್ರಿನರ್ಶಿಪ್ ಅಂತಕ್ಕಂಥದ್ದು ರಕ್ತಗತ DNA ಇದೆ. ಆದರೂ ಕೂಡ ತುಳುವಿನಂಥ ಒಂದು ಭಾಷೆಗೆ 8ನೇ ಪರಿಚ್ಛೇದದಲ್ಲಿ ಇನ್ನೂ ಕೂಡ ಸ್ಥಾನ ಸಿಗದೆ ಇರ್ತಕ್ಕಂಥ ಡೋಗ್ರಾದಂಥ ಭಾಷೆಗಳು ಕೂಡ 8ನೇ ಪರಿಚ್ಛೇದದಲ್ಲಿ. ಮೊದಲನೇದಾಗಿ ಇಚ್ಛಾಶಕ್ತಿಯ ಕೊರತೆ ಅಂತ ಹೇಳ್ತಾರೆ. ಪೊಲಿಟಿಕಲ್ ವಿಲ್ ರಾಜಕೀಯ ಇಚ್ಛಾಶಕ್ತಿಯ ಕೊರತೆ ಇದಕ್ಕೆ ಬಹಳ ಮುಖ್ಯ. ಆಮೇಲೆ ನಾವು ಯಾವಾಗಲೂ ದೆಹಲಿಯವರೆಗೆ ನಮ್ಮ ಧ್ವನಿಯನ್ನು ನಾವು ಸೇರಿಸಲಿಲ್ಲ. ಕೇವಲ ನಾವು ನಮ್ಮ ಜಿಲ್ಲೆ ಒಳಗೆ ಎದ್ಕೊಂಡು ಅಲ್ಲೇ ನಾವು ಇದಕ್ಕೆ ಪ್ರಚಾರ, ಹೋರಾಟ ಮತ್ತು ಭಾಷಣಗಳಲ್ಲಿ ನಾವು ಮಾತಾಡಿದರೆ ಇದು ದೆಹಲಿಗೆ ತಲುಪೋದಿಲ್ಲ. ರಾಜನಿಗೆ ಕಿವಿಗೆ ಅದನ್ನು ಮುಟ್ಟಿಸದೇ ಇದ್ರೆ ನಾವು ಪ್ರಜೆಗಳು ಹಳ್ಳಿಯಲ್ಲಿ ಕೂತು ಮಾತಾಡಿದ್ರೆ ಆಗೋದಿಲ್ಲ ಅಂತ ಹಳೆ ಕಾಲದ ಮಾತು ಹೇಗಿತ್ತು, ಅದೇ ರೀತಿ ಇವತ್ತು ನಮ್ಮ ಜನಪ್ರತಿನಿಧಿಗಳ ಎಲ್ಲ, ಮುಖ್ಯವಾಗಿ ಗೃಹ ಮಂತ್ರಿಗಳಿಗೆ ನಾವು ಇದನ್ನು ಕಿವಿಗೆ ಮುಟ್ಟಿಸಿದ್ದೇವೆ. ಅವ್ರಿಗೆ ಹೇಳಿದ್ದೆ, ನಾನು ಏನಾದರೂ ತಾಂತ್ರಿಕ ಪರಿಹಾರಗಳಿದ್ರೆ ನೀವು ಮಾಡಿ ಅಂತ. ಈಗ ನಾನು ಅವರಿಗೆ ಮತ್ತು ನಮ್ಮ ಕೆಲವು ಸಚಿವರಿಗೆ ಕೂಡ ನಾನು ಫೋನ್ ಮಾಡಿ ಹೇಳಿದ್ದೇನೆ, ಏನಾದರೆ ಇದರಲ್ಲಿ ನೀವು ನಮ್ಮ ಜನತೆಗೆ ಒಂದು ಸಾಮಾನ್ಯವಾಗಿ ಗೊತ್ತಿರದ ಒಂದು ವಿಚಾರ ಏನು ಅಂತಂದರೆ, ಇದು ಯಾರೋ ಒಬ್ಬರಿಬ್ಬರ ಇಚ್ಛೆಯಿಂದ ಆಗ್ತಕ್ಕಂಥದ್ದಲ್ಲ. ಇದಕ್ಕೆ ಸಾಕಷ್ಟು ಮಾಹಿತಿ ಸಂಗ್ರಹಿಸಿ ಅದನ್ನು ಪಾರ್ಲಿಮೆಂಟ್ನಲ್ಲಿ ಇಟ್ಟು ಪಾರ್ಲಿಮೆಂಟ್ನಲ್ಲಿ ಅವರು ಅದನ್ನು ಪಾಸ್ ಮಾಡಬೇಕಾಗುತ್ತೆ. ಹೀಗೆ ಕೊಡಬೇಕಾಗುತ್ತೆ. ಅದನ್ನು ಕೊಡುವಲ್ಲಿ ನಿಮ್ಗೆ ಏನು ಬೇಕೋ ಅದು ನಾವು ಕೊಡ್ತೇವೆ, ನಮಗೆ ಸಹಕಾರ ಕೊಡಿ, ನಮಗೆ ಹಕ್ಕಿನಿಂದ ಬರುವಂತ ಈ ಸಂತೋಷವನ್ನು ಕೊಡಿ ಅಂತ ನಾವು ಕೇಳ್ತಾ ಇದ್ದೇವೆ. ತುಳು ಒಂದು ಲಿಪಿಯಾಗಿ ಬೆಳೀಲಿಲ್ಲ ಅಂತ ಅದು ಒಂದು ಕಾರಣ ಇದಕ್ಕೆ. ಅದು ನಾವು ಮುಂಬೈ, ದುಬೈಯಲ್ಲಿ ಕೂಡ ನೋಡ್ತೀವಿ ತುಳು ಮಾತನಾಡ್ತಾರೆ, ಅದು ತುಳು ಒಂದು ಲಿಪಿಯಾಗಿ ಅದನ್ನು ಉಳಿಸ್ಲಿಕ್ಕೆ ಸಾಧ್ಯ ಆಗಿಲ್ಲ. ಈಗ ನೀವು ಹೇಳಿದಾಗೆ ಭೋಜ್ಪುರಿ ಮತ್ತು ಇತರ ಭಾಷೆಗಳಲ್ಲಿ ಕೂಡ ಲಿಪಿ ಇದೆ, ಬಳಕೆಯಲ್ಲಿಲ್ಲ. ಆದ್ರೆ ಇಲ್ಲಿ ಕೂಡ ಲಿಪಿ ಬಳಕೆಯಲ್ಲಿಲ್ಲ, ಆದ್ರೆ ಲಿಪಿ ಇದೆ ಅನ್ನೋದಕ್ಕೆ ಸಾಕಷ್ಟು ಪುರಾವೆಗಳಿದ್ದಾವೆ. ನಮ್ಮ ಕ್ಷೇತ್ರದಲ್ಲೇ ಅದಕ್ಕೆ ಬೇಕಾದಂತಹ ತಾಳಪತ್ರಿ ಗ್ರಂಥಗಳಿದ್ದಾವೆ. ಆಮೇಲೆ ಈಗ ಅನೇಕ ಜನ ಅದನ್ನು ಅಭ್ಯಾಸ ಮಾಡ್ತಾ ಇದ್ದಾರೆ. ಎಲ್ಲಿವರೆಗೆ ಅಂದ್ರೆ, ನನ್ನ ಗ್ರಾಮೀಣ ಪ್ರದೇಶದ ಜನ ಧರ್ಮಸ್ಥಳಕ್ಕೆ ಅವರ ಲಗ್ನ ಪತ್ರಿಕೆಯನ್ನು ತರುವಾಗ ಆದರೆ ತುಳು ಭಾಷೆಯಲ್ಲೇ ಅಚ್ಚು ಮಾಡಿ ತರುವಷ್ಟು ಮಟ್ಟಿಗೆ ಅದು ಬೆಳೆದಿದೆ. ಈಗ ಇದೇ ರೀತಿ ಮುಂದುವರೆದ್ರೆ ಬಹುಶಃ ಇನ್ನೊಂದು 10-15 ವರ್ಷದಲ್ಲಿ ಶಾಲಾ ಕಾಲೇಜುಗಳಲ್ಲಿ ಈ ಭಾಷೆಯನ್ನು ನಾವು ಬಳಸ್ಬೋದು ಮತ್ತು ನಮ್ಮ ಜನಜೀವನದ ನಿತ್ಯ ವ್ಯವಹಾರದಲ್ಲಿ ಕೂಡ ಇದು ಬರುವ ಸಾಧ್ಯತೆ ಇದೆ. ಧರ್ಮ ಮತ್ತು ರಾಜಕಾರಣ ಅದರ ಮೈತ್ರಿ ಎಷ್ಟಿರಬೇಕು, ಅದರ ಡಿಸ್ಟೆನ್ಸ್ ಎಷ್ಟಿರಬೇಕು ಅಂತಕ್ಕಂಥದ್ರ ಬಗ್ಗೆ ಮೊದಲಿನಿಂದಲೂ ಕೂಡ ಸಾಕಷ್ಟು ಚರ್ಚೆಗಳು ನಡೀತವೆ. ನಿಮ್ಮ ಅಭಿಪ್ರಾಯ ಏನು? ನೀವು ಹೇಳಿದಾಗೆ ಶತಶತಮಾನಗಳಿಂದ ಇದು ನಡೆದಿರ್ತಕ್ಕಂಥ ಒಂದು ವಿಷಯ. ಯಾಕೆಂದ್ರೆ ಮಾನವನ ಕೈಯಲ್ಲಿ ಸಿಕ್ಕಿದಂಥ ಒಂದು ಅಸ್ತ್ರ ಅದು ಶಾಂತಿಗೂ ಬಳಕೆ ಆಗ್ಬೋದು, ನಾಶಕ್ಕೂ ಬಳಕೆ ಆಗ್ಬೋದು. ಈಗ ನಮ್ಮ ಪ್ರತಿಯೊಂದು ಜನಜೀವನದಲ್ಲಿರುವಂಥ ಅಧಿಕಾರ ರಾಜಕೀಯದವರ ಕೈಯಲ್ಲಿರುತ್ತೆ, ಶಾಂತಿಯ ಮಂತ್ರ ಧರ್ಮದಲ್ಲಿ ಇರುತ್ತೆ. ಈ ಎರಡೂ ಸಮ್ಮಿಲನ ಆಗುವಾಗ ಮಾತ್ರ ಶಾಂತಿ ನೆಲೆಸ್ತದೆ. ಹಾಗಾಗಿ ಹಿಂದಿನಿಂದಲೂ ಧರ್ಮ ಮತ್ತು ರಾಜಕೀಯ ಎರಡೂ ಬಹಳ ಅಮೂಲ್ಯವಾದದ್ದು. ಒಂದಕ್ಕೆ ಒಬ್ಬ ಕಣ್ಣಿಲ್ಲದ ಒಂದು ವ್ಯಕ್ತಿ, ಇನ್ನೊಬ್ಬ ಕಾಲಿಲ್ಲದ ಒಬ್ಬ ವ್ಯಕ್ತಿ, ಇವರಿಬ್ರು ಹೇಗೆ ಚಾಲನೆ ಮಾಡಬೇಕು ಅಂತಂದ್ರೆ
ಕಣ್ಣಿಲ್ಲದವನ ಹೆಗಲದ ಮೇಲೆ ಹೆಳವ ಕೂತ್ಕೊಂಡ್ರೆ ಅವ್ನು ನಡ್ಕೊಂಡು ಹೋಗ್ಬೋದು ಅನ್ನುವಂಥ ಒಂದು ಸಂದರ್ಭಗಳನ್ನ ನಾವು ಉಪಯೋಗಿಸ್ತೇವೆ. ಹಾಗೆ ಎರಡರಲ್ಲೂ ಕೆಲವು ದೋಷ ಇದೆ. ರಾಜಕೀಯದಲ್ಲೂ ದೋಷ ಇದೆ, ಧರ್ಮವನ್ನು ಅತಿಯಾಗಿ ಬಳಸಿದ್ರು ಕೂಡ ಕೆಲವು ದೋಷ ಇದೆ. ಈ ಎರಡನ್ನೂ ಒಂದಕ್ಕೊಂದು ಪರಸ್ಪರ ಜೋಡಿಸಿ ನಾವು ಮುಂದೆ ಹೋದ್ರೆ ಬಹುಶಃ ಇದರಿಂದ ದೇಶಕ್ಕೆ ಮತ್ತು ಸಮಾಜಕ್ಕೆ ಉಪಯೋಗ ಆಗುತ್ತೆ. ಎರಡೂ ಅತಿರೇಕ ಆಗಬಾರ್ದು. ಎರಡೂ ಕೂಡ ತಮ್ಮ ಹದ್ದು ಬಸ್ತುಗಳನ್ನ ತಿಳ್ಕೊಂಡು ಅಲ್ಲಿ ಪರಿವರ್ತಿಸಬೇಕು. ಯಾರು ರಾಜಕೀಯದವರು ಕೂಡ ತಮ್ಮ ಹದ್ದು ಮಿತಿಗಳನ್ನ ಗುರುತಿಸಿಕೊಳ್ಬೇಕು. ಧರ್ಮದ ಹಿನ್ನೆಲೆಯಲ್ಲಿರ್ತಕ್ಕಂಥ ನಮ್ಮ ಅನೇಕ ವಿಚಾರಗಳನ್ನು ಕೂಡ ನಾವು ಹದ್ದು ಬಸ್ತಿನಲ್ಲಿ ಎಷ್ಟು ಇದನ್ನ ನಾವು ನಮ್ಮ ಜನಜೀವನಕ್ಕೆ ಮತ್ತು ಶಾಂತಿಯುತವಾದ ಬದುಕಿಗೆ, ವಿಶ್ವಶಾಂತಿಗೆ, ನಮ್ಮ ರಾಜ್ಯದ ಮತ್ತು ರಾಷ್ಟ್ರದ ಶಾಂತಿಗೆ ಬಳಸ್ಕೊಳ್ಬೇಕು ಅನ್ನೋದನ್ನ ಮಾಡಬೇಕು. ಭಾರತದ ಪ್ರಸಕ್ತ ರಾಜಕಾರಣವನ್ನು ತೆಗೆದುಕೊಂಡು ರಾಜಕೀಯ ಪರಿಸ್ಥಿತಿಯನ್ನು ತೆಗೆದುಕೊಳ್ಳೋಣ. ರಾಜಕೀಯ ಪಕ್ಷಗಳ ಚರ್ಚೆಯ ಅವಶ್ಯಕತೆ ಇಲ್ಲ, ಆದ್ರೆ ರಾಜಕೀಯದ ಒಟ್ಟಾರೆ ಆಯಾಮವನ್ನು ತೆಗೆದುಕೊಂಡಾಗ ಒಂದು ಕಡೆ ಧರ್ಮಾಚಾರ್ಯರು ಕೂಡ ರಾಜಕಾರಣದ ಮೇಲೆ ಅನಗತ್ಯವಾಗಿರ್ತಕ್ಕಂಥ ಒತ್ತಡ, ಇನ್ನೊಂದು ಕಡೆ ರಾಜಕೀಯ ಪಕ್ಷಗಳು ಕೂಡ ಧರ್ಮ ಏನ್ ಹೇಳುತ್ತೆ ಅಂತಕ್ಕಂಥದ್ದನ್ನ ಪಕ್ಕಕ್ಕಿಟ್ಟು ಜಾತಿಯನ್ನ ಎಳೆದು ತಂದು ತಮ್ಮ ರಾಜಕಾರಣದ ಬೇಳೆಯನ್ನ ಬೇಯಿಸ್ಕೊಳ್ತಕ್ಕಂಥ ಇದು ಬಹುಶಃ 1000 ವರ್ಷಗಳಲ್ಲಿ ನಡೆದಂತ ಒಂದು ಕತೆ. ಯಾಕೆ ಅಂತಂದ್ರೆ ಅಧಿಕಾರದ ಅಮಲು ಹಾಗಿರುತ್ತದೆ, ಅಧಿಕಾರದ ಸಿಹಿ ಹಾಗೆ ಇರ್ತದೆ, ಅಧಿಕಾರದಿಂದ ಆಗುವಂತ ಪರಿಣಾಮಗಳು ಹಾಗೆ ಇರುತ್ತೆ. ಹಾಗಾಗಿ ಧಾರ್ಮಿಕರು ಕೂಡ ಕೆಲವು ಬಾರಿ ವೈಯಕ್ತಿಕ ಲಾಭಕ್ಕಾಗಿ ತಮ್ಮ ವ್ಯಕ್ತಿತ್ವವನ್ನು ನಾಶ ಮಾಡ್ಕೊಳ್ಬೋದು ಅಥವಾ ಹೊಂದಾಣಿಕೆ ಮಾಡ್ಕೊಳ್ಬೋದು, ರಾಜಿ ಮಾಡ್ಕೊಳ್ಬೋದು. ಹಾಗಾಗಿ ಎಲ್ಲವೂ 100ಕ್ಕೆ 100 ಸರಿಯಾಗಿರುತ್ತೆ ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲ. ಎರಡೂ ಕಡೆಯಿಂದಲೂ ಕೂಡ ಅಂತಹ ಒಂದು ಪರಿವರ್ತನೆ ಆಗಲಿಕ್ಕೆ ಸಾಧ್ಯ ಇದೆ. ಮಾತ್ರ ಇನ್ನು ಮುಂದಿನ ದಿನಗಳಲ್ಲಿ ರಾಜಕೀಯಕ್ಕೆ ಧರ್ಮದ ಮಾರ್ಗದರ್ಶನ ಇರಬೇಕು, ಆದರೆ ಧರ್ಮದಲ್ಲಿ ರಾಜಕೀಯ ಪ್ರವೇಶ ಆಗಬಾರ್ದು ಅನ್ನೋ ಹಳೆ ತತ್ವವನ್ನು ಮತ್ತೆ ನೆನಪು ಮಾಡ್ಕೊಳ್ಬೇಕು. ರಾಜಕೀಯದಿಂದ ಧರ್ಮದಿಂದ ರಾಜಕೀಯಕ್ಕೆ ಮಾರ್ಗದರ್ಶನ ದೊರಕಬೇಕು. ಆದ್ರೆ ಅದು ಎಷ್ಟು ಹೇಳಬೇಕು ನಾವು ಹೇಳಬೇಕು, ತೆಗೆದುಕೊಳ್ಳೋದು ಬಿಟ್ಟು ಬಿಡೋದು ಅವರ ಭಾಗ. ನಾವು ನಮ್ಮ ಧಾರ್ಮಿಕ ಧೋರಣೆಗಳನ್ನ ಹೇರಲಿಕ್ಕೆ ಸಾಧ್ಯವಿಲ್ಲ. ನಾವು ಯಾವಾಗಲೂ ಪ್ರವಚನ ಮಾಡೋರು, ನಾವು ಯಾವಾಗಲೂ ಸಂದೇಶ ಸ್ವೀಕಾರ ಮಾಡೋದು ಬಿಡೋದು ಅವರವರ ಮತಿಗೆ ಬಿಟ್ಟ ವಿಷಯ, ಅವರ ಜ್ಞಾನಕ್ಕೆ ಬಿಟ್ಟ ವಿಷಯ ಮತ್ತು ಅವರ ಒಂದು ಸಂದರ್ಭೋಚಿತವಾದ ತೀರ್ಮಾನಗಳಿಗೆ ಬಿಟ್ಟ ವಿಷಯ. ಆದ್ರೆ ಇನ್ನು ಮುಂದಿನ ದಿನಗಳಲ್ಲಿ ರಾಜಕೀಯದಲ್ಲಿ ಧರ್ಮದ ಬೆರಕೆ ಅಂತಂದ್ರೆ ಧರ್ಮ ರಾಜಕೀಯವನ್ನು ಪ್ರವೇಶಿಸಬಾರ್ದು, ಆದ್ರೆ ಮಾರ್ಗದರ್ಶನ ಇರಲೇಬೇಕು. ಧರ್ಮದಂಡೋಸ್ಮಿ ಅಂತ